Hi students, welcome to AMAR English Academy. In today's class, we are going to study the new lesson. So, new lesson, that is Anne Frank in fact. Okay. The girl who was Anne Frank. The girl who was Anne Frank, written by Louis de Jonc. So I hope all of you heard the name of the girl Anne Frank. Anne Frank ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. Anneliese Mary Frank, this is her full name, a German born Jewish girl. A German born Jewish girl, born in Germany and belongs to the Jewish community, who became world popular for her diary. Okay, she become world popular, jagat prasiddha ಏನಕ್ಕಾದ್ಲು, the diary she had written. In her diary she mentioned about their life in hiding under Nazi persecution. Okay, Nazi persecution in the sense it's a ill treatment, ಹಿಂಸೆ. Okay, Nazi party, Hitler, you might have heard about the Hitler, the dictator. Okay, so he given lot of trouble to these people, ಬಹಳ ಇವರಿಗೆ ಹಿಂಸೆ ಕೊಟ್ಟ. ಆವಾಗ ಅವರು ಒಂದು ಸಣ್ಣ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ರು. ಅಲ್ಲಿ ಅವಳು ತನ್ನ ಜೀವನದ ಬಗ್ಗೆ, ಓಕೆ, ತನ್ನ ಫೀಲಿಂಗ್ಸ್ ಬಗ್ಗೆ ಅವಳು ಒಂದು ಡೈರಿಯಲ್ಲಿ ಎಲ್ಲ ಮೆನ್ಷನ್ ಮಾಡ್ಕೊಂಡು ಹೋದ್ಲು. ಓಕೆ, ಆಫ್ಟರ್ ಹರ್ ಡೆತ್ ಹರ್ dad, Otto Frank, he published the diary and it became world famous. Okay, ಆ ಡೈರಿ ಅತ್ಯಂತ ಜಗತ್ ಪ್ರಸಿದ್ಧ ಆಯಿತು. ಓಕೆ, ಸೊ ಅವಳ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್. ಓಕೆ, ಡಿಸ್ಪೈಟ್ ಎವ್ರಿಥಿಂಗ್, I believe that people are really good at heart. This is one of her famous proverb. Her quote, in fact, ಅವಳು ಹೇಳಿದಂಥ ಒಂದಿಷ್ಟು ಅದ್ಭುತ ಸಾಲುಗಳಲ್ಲಿ ಇದು ಒಂದು. ಸಾಕಷ್ಟು ಕಷ್ಟದಲ್ಲಿದ್ದರೂ ಕೂಡ ಅವಳು ಏನು ಹೇಳ್ತಾಳೆ, ಡಿಸ್ಪೈಟ್ ಎವ್ರಿಥಿಂಗ್, ಇದೆಲ್ಲದರ ಮಧ್ಯೆಯೂ ಕೂಡ ಈ ಹಿಂಸೆ, ಕ್ರೌರ್ಯ, ಓಕೆ, ಅಮಾನವೀಯತೆ, ಇದೆಲ್ಲದರ ಮಧ್ಯೆಯೂ ಕೂಡ ಐ ಬಿಲೀವ್ ದ್ಯಾಟ್ ಪೀಪಲ್ ಆರ್ ರಿಯಲಿ ಗುಡ್ ಅಟ್ ಹಾರ್ಟ್. ಮನುಷ್ಯರು ಒಳ್ಳೆತನ ಅನ್ನೋದು ಇನ್ನೂ ಇದೆ, ಜನ ಒಳ್ಳೆಯವರು ಅಂಥೇಳಿ ಅವಳು ಹೇಳ್ತಾರೆ. ಆ್ಯಂಡ್ ದಿಸ್ ಈಸ್ ದ ಲುಕ್ ಆಫ್ ದ ಡೈರಿ ಆಫ್ ಆನ್ ಫ್ರ್ಯಾಂಕ್. ಅವಳದೇನೋ ಒಂದು ಡೈರಿ ಇತ್ತು, ಅದು ಇದು. ಲೆಟ್ ಅಸ್ ಸೀ ದ ಲೆಸನ್. ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್, written by Louis de Jonc. Pre-reading activity. Have you heard of Adolf Hitler? What is uppermost in your mind when you think of him? Discuss in pairs. When you think of Adolf Hitler, okay, what will come to your mind? Okay, the Australian born German politician who was dictator of Germany during the year 1933 to 1945. He belongs to Nazi party and one of the most hated person in the history, hated man in the history. Who is that? Adolf Hitler. Have you heard about Adolf Hitler? What is your uppermost in your mind? What will come to your mind when you hear his name? Adolf Hitler. Okay, let us start the lesson. And how do you know that the human race is worth saving? The human race is worth saving. Human race in the sense Jananga. ಈ ಮಾನವ ಜನಾಂಗ
ಓಕೆ, ಬದುಕಲಿಕ್ಕೆ ಉಳಿಸ್ಲಿಕ್ಕೆ ಯೋಗ್ಯವಾದದ್ದು ಅಂತ ಹೆಂಗೆ ಹೇಳ್ತೀರಾ? ಹೌ ಡು ಯು ಥಿಂಕ್ ದ್ಯಾಟ್, ನೋ ದ್ಯಾಟ್ ದ ಹ್ಯೂಮನ್ ರೇಸ್ ಈಸ್ ವರ್ತ್ ಸೇವಿಂಗ್? ಆ್ಯನ್ ಆರ್ಗ್ಯುಮೆಂಟೇಟಿವ್ ಯಂಗ್ ಸ್ಟೂಡೆಂಟ್ ಒನ್ಸ್ ಆಸ್ಕ್ಡ್ ಹಿಸ್ ಪ್ರೊಫೆಸರ್. ಓಕೆ, ಸೊ ಚರ್ಚೆಯಲ್ಲಿ ತೊಡಗಿದ್ದಾಗ ಒಬ್ಬ ಆರ್ಗ್ಯುಮೆಂಟೇಟಿವ್ ಸ್ಟೂಡೆಂಟ್ ತನ್ನ ಒಂದು ಚರ್ಚೆಯನ್ನು, ವಾದವನ್ನು ಓಕೆ ಅವನು ಮಂಡಿಸದ. an argumentative student, a student who is argumenting with the professor in a positive way. Okay, so ಚರ್ಚೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಹೇಳಿದ, ಹೌ ಯು ನೋ ದಾಟ್ ದ ಹ್ಯೂಮನ್ ರೇಸ್ ಈಸ್ ವರ್ತ್ ಸೇವಿಂಗ್? ಮನುಷ್ಯ ಜನಾಂಗ ಉಳಿಸಲಿಕ್ಕೆ, ಓಕೆ ಬೆಳೆಸಲಿಕ್ಕೆ ಯೋಗ್ಯವಾದದಂತ ಹೆಂಗೆ ಹೇಳ್ತೀರಾ? ಸೊ said the professor, I have read Anne Frank's diary. I have read Anne Frank's diary. That is the reason I am telling. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀನು ಒಂದು ಸಲ ಅವಳ ಡೈರಿಯನ್ನು ಓದು. ಓಕೆ, ಅವಾಗ ನಿನಗೆ ಈ ಹಿಂಸೆ, ಕ್ರೌರ್ಯ, ಅಮಾನವೀಯತೆ, ಓಕೆ ಹಿಟ್ಲರಿಸಮ್ ಆ್ಯಂಡ್ ಡಿಕ್ಟೇಟರ್ಶಿಪ್ ಇದೆಲ್ಲದರ ಮಧ್ಯೆಯೂ ಕೂಡ ಮನುಷ್ಯ ಒಳ್ಳೆಯವನಾಗಿ ಇರಬಲ್ಲ. ಒಂದಿಷ್ಟು ಒಳ್ಳೆಯ ಮನುಷ್ಯರಿದ್ದಾರೆ. ಓಕೆ, ದಟ್ ಇಸ್ ದ ರೀಸನ್ ದ ಹ್ಯೂಮನ್ ರೇಸ್ ಈಸ್ ವರ್ತ್ ಸೇವಿಂಗ್. ಟು ರಿಯಲೈಸ್ ದ್ಯಾಟ್, ರೀಡ್ ದ ಡೈರಿ ಆಫ್ ಆ್ಯನ್ ಫ್ರ್ಯಾಂಕ್ ಅಂಥೇಳಿ ಪ್ರೊಫೆಸರ್ ಹೇಳ್ತಾರೆ. ಹೌ ದಿಸ್ ಡೈರಿ ಆಫ್ ಟೀನೇಜ್ ಗರ್ಲ್ ಕೇಮ್ ಟು ಬಿ ರಿಟನ್ ಆ್ಯಂಡ್ ಸೇವ್ಡ್ ಈಸ್ ಅ ಸ್ಟೋರಿ ಆಸ್ ಡ್ರಾಮ್ಯಾಟಿಕ್ ಆಸ್ ದ ಡೈರಿ ಇಟ್ ಸೆಲ್ಫ್. ಹೌ ದಿಸ್ ಡೈರಿ ಆಫ್ ಅ ಟೀನೇಜ್ ಗರ್ಲ್, ಒಬ್ಬ ಯಂಗ್ ಹುಡುಗಿ, ಯುವ ಹುಡುಗಿ, ಕೇಮ್ ಟು ಬಿ ರಿಟನ್, ಈ ಡೈರಿಯನ್ನು ಹೆಂಗೆ ಬರೆದ್ಲು ಮತ್ತು ಅದನ್ನು ಹೆಂಗೆ ಉಳಿಸಿಕೊಳ್ಳಲಾಯಿತು ಅನ್ನೋದು ಈ ಡೈರಿಯಷ್ಟೇ ಒಂದು ವಿಶೇಷವಾದದ್ದು. ಈ ಡೈರಿ ಯಾವ ರೀತಿ ವಿಶೇಷವಾದದ್ದು, ಅಷ್ಟೇ ವಿಶೇಷವಾದದ್ದು. ಹೌ ದಿಸ್ ಡೈರಿ ಹ್ಯಾಸ್ ಬೀನ್ ರಿಟನ್ ಬೈ ಯಂಗ್ ಟೀನೇಜ್ ಗರ್ಲ್, ದಟ್ ಈಸ್ ಟೀನೇಜ್ ಗರ್ಲ್ ಆ್ಯನ್ ಫ್ರ್ಯಾಂಕ್, ಆ್ಯಂಡ್ ಹೌ ಇಟ್ ಹ್ಯಾಸ್ ಬೀನ್ ಸೇವ್ಡ್, ಅದನ್ನು ಹೆಂಗೆ ಉಳಿಸಿಕೊಳ್ಳಲಾಯಿತು. ಓಕೆ, ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. No one foresaw the tremendous impact that the small book would have, No one foresaw, predict, ಯಾರೂ ಊಹೆ ಮಾಡಿರಲಿಲ್ಲ. foresaw in the sense ಊಹೆ ಮಾಡಿರಲಿಲ್ಲ. ಏನು? the tremendous impact that the small book would have. ಈ ಒಂದು ಸಣ್ಣ ಡೈರಿ ಎಷ್ಟು ಒಂದು ಅದ್ಭುತವಾದ ಪರಿಣಾಮವನ್ನು ಮಾಡುತ್ತೆ ಅಂಥೇಳಿ ಯಾರೂ ಊಹಿಸಿರಲಿಲ್ಲ. ನಾಟ್ ಈವನ್ ಹರ್ ಫಾದರ್, ಈ ಡೈರಿಯನ್ನು ಪಬ್ಲಿಷ್ ಮಾಡಿದಂಥ ಅವಳ ತಂದೆಯೂ ಕೂಡ ಊಹಿಸಿರಲಿಲ್ಲ. ಹೂ ಹ್ಯಾಡ್ ಇಟ್ ಪಬ್ಲಿಷ್ಡ್ ಆಫ್ಟರ್ ಆನ್ಸ್ ಡೆತ್ ಇನ್ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್, ವೇರ್ ಆ್ಯನ್ ಡೈಡ್. ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್. ಓಕೆ, ಕಾನ್ಸಂಟ್ರೇಷನ್ ಕ್ಯಾಂಪ್ ಇನ್ ದ ಸೆನ್ಸ್ ಇಟ್ಸ್ somewhat like a jail or a death camp. The people are kept there as a prisoner and given lot of torture and made to die. ಒಂಥರ ಜೈಲು ಇದ್ದಂಗೆ, ಅಲ್ಲಿ ಜನರನ್ನೆಲ್ಲ ಅಪರಾಧಿಗಳ ಥರ ಅಲ್ಲಿ ಜೈಲಲ್ಲಿ ಹಾಕೋದು. ಓಕೆ, ಅವರನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲೋದು. ಓಕೆ, ಸೊ ದಿಸ್ ಈಸ್ ಕಾನ್ಸಂಟ್ರೇಷನ್ ಕ್ಯಾಂಪ್. ನೆಕ್ಸ್ಟ್, ಸೊ ನ್ಯೂ ವರ್ಡ್ಸ್ ಎಲ್ಲ ಬರ್ಕೊಡ್ರಿ, ಅದರ ಮೀನಿಂಗು ಬರ್ಕೊಡ್ರಿ. The diary of Anne Frank has been published in 19 languages, including Germany. The diary of Anne Frank has been published in 19 languages, 19 ಭಾಷೆಯಲ್ಲಿ. ಓಕೆ, ಜರ್ಮನಿಯಲ್ಲಿಯೂ ಸಹ ಸೇರಿ, ಜರ್ಮನ್ ಲ್ಯಾಂಗ್ವೇಜಲ್ಲೂ ಸೇರಿ 19 ಭಾಷೆಯಲ್ಲಿ ಪಬ್ಲಿಷ್ ಆಯಿತು. and has sold nearly 2 million copies. You can imagine. Okay, 2 million copies sold. Made into a play by Francis Goodrich and Albert Hackett. They made a play on this diary. It won the Pulitzer Prize for Drama. ಅದಕ್ಕೆ Pulitzer Prize for Drama. ಸೊ ಅತ್ಯುತ್ತಮ ನಾಟಕ ಅಂಥೇಳಿ ಆ ಡ್ರಾಮಾಕ್ಕೆ ಪ್ರಶಸ್ತಿಯೂ ಸಿಕ್ಕಿತು.
and in the 1956-57 season alone, played in 20 different countries in a span of 1 year. 1956-57ರಲ್ಲಿ ಓಕೆ ಅದಕ್ಕೆ ಪ್ರಶಸ್ತಿ ಕೂಡ ಸಿಕ್ತು. ಆ ಒಂದು ವರ್ಷದಲ್ಲಿ ಪ್ಲೇಡ್ ಇನ್ 20 ಡಿಫರೆಂಟ್ ಕಂಟ್ರೀಸ್ ಟು 2 million ಪೀಪಲ್ ಇನ್ ಲಂಡನ್. ಒಂದು ವರ್ಷದಲ್ಲಿ 20 ದೇಶಗಳಲ್ಲಿ 2 million ಜನ ಆ ಡ್ರಾಮಾವನ್ನು ನೋಡಿದ್ರು. ಇಟ್ ರ್ಯಾನ್ ಫಾರ್ ನಿಯರ್ಲಿ 6 months ಅಟ್ ದ ಫಿಯೋನಿಕ್ಸ್ ಥಿಯೇಟರ್. ಒಂದು ಪರ್ಟಿಕ್ಯುಲರ್ ಫಿಯೋನಿಕ್ಸ್ ಅನ್ನೋ ಥಿಯೇಟ್ರಲ್ಲಿ 6 ತಿಂಗಳು ಸತತವಾಗಿ ನಡೀತು. ಒಂದು ವರ್ಷದಲ್ಲಿ 20 ದೇಶಗಳಲ್ಲಿ 2 million ಜನ ಆ ನಾಟಕವನ್ನು ನೋಡಿದ್ರು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪಾಪ್ಯುಲಾರಿಟಿ ಆಫ್ ದಟ್ ಹರ್ ಡೈರಿ ಆ್ಯಂಡ್ ಆಸ್ ವೆಲ್ ಆಸ್ ದ ಡ್ರಾಮಾ ಮೇಡ್ ಆನ್ ದಟ್ ಕಾನ್ಸೆಪ್ಟ್. 20th Century Fox turned it into a film. ಹಾಲಿವುಡ್ಡಲ್ಲಿ ಸೊ 20th Century Fox ಅಂತ ಏನಿದೆ ಸಂಸ್ಥೆ, ಅದು ಇದನ್ನು ಚಲನಚಿತ್ರವನ್ನಾಗಿ ಕೂಡ ಮಾಡ್ತು. To understand this amazing response, it is necessary first to understand the girl who was Anne Frank. Such a wonderful response by the millions of the people. When she wrote a diary, she sold, the diary has been sold in a millions, and when it is converted into a drama and it is played by a particular company, so within a span of 1 year in a 20 countries 2 million people so watched the drama and appreciated the drama. 19 ಭಾಷೆಗಳಲ್ಲಿ ಆ ಬುಕ್ಕು, ಆ ಡೈರಿ ಪಬ್ಲಿಷ್ ಆಯಿತು. 200 million ಕಾಪೀಸು ಓಡ್ತು. ಓಕೆ, ಅದನ್ನು ನಾಟಕವನ್ನಾಗಿ ಮಾಡಿದಾಗ ಒಂದು ವರ್ಷದಲ್ಲಿ 20 ದೇಶಗಳಲ್ಲಿ ಓಕೆ ಮೋರ್ ದ್ಯಾನ್ 2 million ಪೀಪಲ್ ಅದನ್ನು ನೋಡಿದ್ರು. ಇದೆಲ್ಲ ಹೆಂಗೆ ಸಾಧ್ಯ? ವೈ ದಿಸ್ ಅಮೇಜಿಂಗ್ ರೆಸ್ಪಾನ್ಸ್? ಒಂದು ಹುಡುಗಿ ಬರೆದಂಥ 15 ವರ್ಷದ ಹುಡುಗಿ ಬರೆದಂಥ ಒಂದು ಡೈರಿ ಇಷ್ಟು ಪಾಪ್ಯುಲರ್ ಆಗಲಿಕ್ಕೆ ಸಾಧ್ಯ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ, ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್. ಆನ್ ಫ್ರ್ಯಾಂಕ್ ಯಾರು ಅನ್ನೋದನ್ನು ಮೊದಲು ನೀವು ತಿಳ್ಕೋಬೇಕು. ದೆನ್ ಓನ್ಲಿ ಯು ಕ್ಯಾನ್ ರಿಯಲೈಸ್ ದ ಪಾಪ್ಯುಲಾರಿಟಿ ಆಫ್ ಹರ್ ಡೈರಿ ಆ್ಯಂಡ್ ಈವನ್ ದ ಡ್ರಾಮಾ, ಮೂವೀಸ್ ಆ್ಯಂಡ್ ಎವ್ರಿಥಿಂಗ್. ಅವಳು ಯಾರು ಅನ್ನೋದು ಮೊದಲು ನಿಮ್ಗೆ ಗೊತ್ತಾದರೆ ಮಾತ್ರ ಅವಳ ಡೈರಿಯ ಪ್ರಾಮುಖ್ಯತೆ, ಅದರ ಪಾಪ್ಯುಲಾರಿಟಿ, ಹೆಸರುವಾಸಿಯಾಗಿದ್ದು ಮತ್ತು ಆ ಡ್ರಾಮಾ ಫೇಮಸ್ ಆಗಿದ್ದು, ಹಾಲಿವುಡ್ ಮೂವಿ ಆಗಿದ್ದು, ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ಮೊದಲು ನೀವು ಅವಳ ಬಗ್ಗೆ ತಿಳ್ಕೋಬೇಕು. ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್, ಅವಳು ಯಾರ ಹುಡುಗಿ ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕಾಗುತ್ತೆ. ವೆನ್ ಹಿಟ್ಲರ್ ಕೇಮ್ ಟು ಪವರ್, ಅಟೋ ಫ್ರ್ಯಾಂಕ್ ವಾಸ್ ಅ ಬ್ಯಾಂಕರ್. ಅಟೋ ಫ್ರ್ಯಾಂಕ್ ಅವ್ರ ತಂದೆ ಒಬ್ಬ ಬ್ಯಾಂಕರ್ ಇದ್ದ. ಹಿಟ್ಲರು ಅಧಿಕಾರಕ್ಕೆ ಬಂದಾಗ ಲಿವಿಂಗ್ ಇನ್ ಅ ಜರ್ಮನಿಯಲ್ಲಿ ಅಟೋ ಫ್ರ್ಯಾಂಕ್ ಅವ್ರ ತಂದೆ ಇರ್ತಾಯಿದ್ರು. ಆನ್ ಫ್ರ್ಯಾಂಕ್ ಅವ್ರ ತಂದೆ ಅಟೋ ಫ್ರ್ಯಾಂಕ್. ಹಿ ಹ್ಯಾಡ್ ಮ್ಯಾರಿಡ್ ಇನ್ 1925. In 1926 his first daughter Margot was born, and 3 years later his second Annalise married. Okay, 1925ರಲ್ಲಿ ಅಟೋ ಫ್ರ್ಯಾಂಕ್ ಮದುವೆ ಆಗ್ತಾರೆ. 1926ರಲ್ಲಿ ಮೊದಲನೇ ಮಗಳು ಮಾರ್ಗಾಟ್ ಜನನ ಆಗುತ್ತೆ. ಆಮೇಲೆ ಆಫ್ಟರ್ 3 years 3 ವರ್ಷ ಆದಮೇಲೆ ಅನಾಲಿಸ್ ಮ್ಯಾರಿ ಫ್ರ್ಯಾಂಕ್, ಆನ್ ಫ್ರ್ಯಾಂಕ್ ಜನನ ಆಗುತ್ತೆ. ಸಿ ವಾಸ್ ಯೂಶ್ವಲಿ ಕಾಲ್ಡ್ ಆನೆ ಆರ್ ಆನ್. ಓಕೆ, ಸೊ ಇಫ್ ಯು ಪ್ರೊನೌನ್ಸ್ ಇನ್ ಇಂಡಿಯನ್ ಸ್ಟೈಲ್ ಯು ಕ್ಯಾನ್ ಸೇ ಅನೆ ಅಂತ ಅನ್ಬೋದು, ಆನ್ ಆ್ಯಕ್ಚುಲಿ ಆನ್ ಸಮ್ಟೈಮ್ಸ್. ಮೋಸ್ಟ್ ಆಫ್ ದ ಟೈಮ್ಸ್ ಈ ವಾಸ್ ಕಾಲ್ಡ್ ಆನ್ ಆರ್ ಟೆಂಡರ್ ಒನ್, ಕೇರಿಂಗ್ ಕೈಂಡ್ ಒನ್, ಮುದ್ದಾದ ಸೆನ್ಸಿಟಿವ್ ಹುಡುಗಿ, ನಾಜೂಕಾದ ಮುದ್ದಾದ ಸೂಕ್ಷ್ಮ ಹುಡುಗಿ, ಟೆಂಡರ್ ಒನ್. In the autumn of 1933, when Hitler was issuing one anti-Jaivism decree after another. In 1933, Hitler ಅಧಿಕಾರಕ್ಕೆ ಬಂದ ಮೇಲೆ ಒಂದಾದ ಮೇಲೆ ಆಂಟಿ-ಜೈವಿಸಮ್, ಜೇವಿಶ್ ಕಮ್ಯುನಿಟಿಗೆ ವಿರುದ್ಧವಾಗಿ ಸಾಕಷ್ಟು ಆರ್ಡರ್ಗಳನ್ನು ಪಾಸ್ ಮಾಡಲಿಕ್ಕೆ ಹತ್ತದ. ಕ್ರೂರತೆಗೆ ಹೆಸರಾದ ಹಿಟ್ಲರು 1933ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡ್ದ, ಒಂದಾದ ಮೇಲೆ ಒಂದರಂತೆ ಈ ಜೇವಿಶ್ ಕಮ್ಯುನಿಟಿಗೆ ವಿರುದ್ಧವಾದ ಒಂದು ರೂಲ್ಸ್ಗಳನ್ನು ಮಾಡಲಿಕ್ಕೆ ಶುರು ಮಾಡ್ದ.
Otto Frank decided to emigrate to the hospitable Netherlands. Otto Frank ಏನು ಡಿಸೈಡ್ ಮಾಡಿದ್ರು, ಇಲ್ಲಿ ಇರೋದು ಯೋಗ್ಯ ಅಲ್ಲ, ನಾವು ನೆದರ್ಲ್ಯಾಂಡಿಗೆ ಹೋಗಿಬಿಡೋಣ, ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. He started a small firm in Amsterdam. It is the capital of Netherlands. ಅಲ್ಲಿ ಒಂದು ಸಣ್ಣ ಫರ್ಮ್, ಒಂದು ಕಂಪನಿಯನ್ನು ಚಾಲೂ ಮಾಡ್ದ. Shortly before the outbreak of a war, he took in a partner, Mr. Van Daan. ಇನ್ನೇನು ಯುದ್ಧ ಚಾಲೂ ಆಗುತ್ತೆ ಅನ್ನೋದರಲ್ಲಿ ಅವನಿಗೆ ಇನ್ನೊಬ್ಬ ಪಾರ್ಟ್ನರ್ ಜಾಯ್ನ್ ಆದ. ಅವನ ಹೆಸರು ಮಿಸ್ಟರ್ ವ್ಯಾನ್ ಡಾನ್, ಅ ಫೆಲೋ ರೆಫ್ಯೂಜಿ. ಹಿ ವಾಸ್ ಆಲ್ಸೋ ದ ಪರ್ಸನ್ ಹೂ ಲೆಫ್ಟ್ ಹಿಸ್ ಕಂಟ್ರಿ ಆ್ಯಂಡ್ ಕೇಮ್ ಹಿಯರ್ ಬಿಕಾಸ್ ಆಫ್ ದಿಸ್ ಆ್ಯಂಟಿ ಜೇವಿಶ್ ಲಾಸ್. ಹಿಟ್ಲರ್ನ ಕ್ರೌರ್ಯವನ್ನು ತಾಳಲಾರದೆ ಅವನು ಕೂಡ ನಿರಾಶ್ರಿತ, ದೇಶ ಬಿಟ್ಟು ಬಂದವನಿದ್ದ. ಅವನನ್ನು ಇವನು ತನ್ನ ಪಾರ್ಟ್ನರಾಗಿ ಮಾಡಿಕೊಂಡ. ಮೋಸ್ಟ್ಲಿ ದೇ ಟ್ರೇಡೆಡ್ ಇನ್ ಸ್ಪೈಸಸ್. ಸೊ ಮಸಾಲ ಪದಾರ್ಥಗಳ ಮೇಲೆ ಒಂದು ವ್ಯಾಪಾರವನ್ನು ಮಾಡ್ತಾರೆ. ಬಿಸ್ನೆಸ್ ವಾಸ್ ಆಫನ್ ಸ್ಲೋ, ವ್ಯಾಪಾರ ಸ್ಲೋ ಆಗಿರುತ್ತೆ. ಒನ್ಸ್ ಆಟೋ ಫ್ರಾಂಕ್ ವಾಸ್ ಫೋರ್ಸ್ ಟು ಆಸ್ಕ್ ಹೀಸ್ ಸ್ಮಾಲ್ ಸ್ಟಾಫ್ ಟು ಅಕ್ಸೆಪ್ಟ್ ಅ ಟೆಂಪರರಿ ಕಟ್ ಇನ್ ದೇರ್ ಮಾಡೆಸ್ಟ್ ವೇಜಸ್. ಬಿಸ್ನೆಸ್ ಅಷ್ಟೇನು ಚೆನ್ನಾಗಿ ನಡೀತಿರಲಿಲ್ಲ, ಸಣ್ಣ ಕಂಪನಿ. ಒಂದ್ಸಲ ಆಟೋ ಫ್ರಾಂಕ್ ಏನು ಮಾಡ್ತಾರೆ, ಹಿ ವಾಸ್ ಫೋರ್ಸ್ ಟು ಆಸ್ಕ್ ಈ ಸ್ಮಾಲ್ ಸ್ಟಾಫ್, ತನ್ನ ಒಂದು ಸಣ್ಣ ಒಂದು ಏನು ಕಂಪನಿ ಉದ್ಯೋಗ ಮಾಡುವವರು ಇರ್ತಾರೆ, ಎಂಪ್ಲಾಯೀಸು, ಅವರಿಗೆ ಇವನು ಕೇಳಬೇಕಾಗತ್ತೆ ಏನಂತೇಳಿ, ಟು ಅಕ್ಸೆಪ್ಟ್ ಅ ಟೆಂಪ್ರರಿ ಕಟ್ ಇನ್ ದೇರ್ ಮಾಡೆಸ್ಟ್ ವೇಜಸ್. ಮಾಡೆಸ್ಟ್ ಇನ್ ದ ಸೆನ್ಸ್ ನಾಟ್ ಅ ಬಿಗ್, ಡೀಸೆಂಟ್ ಅಮೌಂಟ್. ಅವನ ಕಂಪ್ನಿಯಲ್ಲಿ ಸ್ವಲ್ಪ ಜನ ಕೆಲಸಗಾರರಿರ್ತಾರೆ, ಓಕೆ. ಆ ಸಣ್ಣ ಕಂಪ್ನಿಯಲ್ಲಿ ಆ ಸಣ್ಣ ಒಂದು ವೇತನದಲ್ಲಿ ಕೆಲಸ ಮಾಡುವಂಥವರಿಗೆ ಈ ಆಟೋ ಫ್ರಾಂಕ್ ಒಂದು ಸಲ ಕೇಳಲೇಬೇಕಾಗುತ್ತೆ, ನಿಮ್ಮ ಸ್ಯಾಲ್ರಿಯಲ್ಲಿ ಓಕೆ ಏನು ಮಾಡಿರಿ, ಒಂಚೂರು ಕಡಿಮೆ ತೊಗೊಳ್ರಿ. ಫೋರ್ಸ್ ಟು ಆಸ್ಕ್ ಈ ಸ್ಮಾಲ್ ಸ್ಟಾಫ್ ಟು ಅಕ್ಸೆಪ್ಟ್ ಅ ಟೆಂಪ್ರರಿ ಕಟ್ ಇನ್ ದೇರ್ ಮಾಡೆಸ್ಟ್ ಸ್ಯಾಲ್ರಿ. ಸಣ್ಣ ಸ್ಯಾಲ್ರಿಯಲ್ಲಿ ಇನ್ನೊಂದು ಚೂರು ಒಂದಿಷ್ಟು ನೀವು ಕಡಿಮೆ ತೊಗೊಳ್ಬೇಕಾಗುತ್ತೆ ಅಂಥೇಳಿ ತನ್ನ ಸ್ಟಾಫ್ಗೆ ಕೇಳ್ತಾನೆ. ಕೇಳುವ ಪರಿಸ್ಥಿತಿ ಬರುತ್ತೆ ಅವನಿಗೆ ಒತ್ತಾಯಪೂರ್ವಕವಾಗಿ. ನೋ ಒನ್ ಲೆಫ್ಟ್. ಹಿ ಥಾಟ್ ದ್ಯಾಟ್ ಸಮ್ ಒನ್ ಮೈಟ್ ಲೀವ್ ದ ಕಂಪನಿ. ಕೆಲಸ ಬಿಡ್ಬೋದು ಅಂತ ಅವನು ಅಂದ್ಕೊಂಡಿದ್ದ, ಬಟ್ ಹಾಗೇನೂ ಆಗಲಿಲ್ಲ. ದೇ ಆಲ್ ಲೈಕ್ಡ್ ಹೀಸ್ ವಾರ್ಮ್ ಪರ್ಸ್ನಾಲಿಟಿ. ಅವನ ವ್ಯಕ್ತಿತ್ವಕ್ಕೆ ಅವರೆಲ್ಲ ಮಾರು ಹೋಗಿದ್ದರು. ದೇ ಅಡ್ಮೈರ್ಡ್ ಹಿಸ್ ಕರೇಜ್ ಆ್ಯಂಡ್ ದ ಎವಿಡೆಂಟ್ ಕೇರ್ ಹಿ ಟುಕ್ ಟು ಗಿವ್ ಹೀಸ್ 2 girls a good education. ದೇ ಆರ್ ಲೈಕ್ಡ್ ಹಿಸ್ ವಾರ್ಮ್ ಪರ್ಸ್ನಾಲಿಟಿ. ಅವನ ವ್ಯಕ್ತಿತ್ವ ಮತ್ತು ಅವನ ಧೈರ್ಯ, ಓಕೆ, ಅವನ ಸ್ಟಾಫ್ ಜೊತೆ ನಡೆಸಿಕೊಳ್ಳುವಂಥ ಒಂದು ರೀತಿ, ಮತ್ತು ಇಬ್ಬರೂ ಹೆಣ್ಣು ಮಕ್ಕಳಿಗೆ ಅವನು ವಿದ್ಯೆಯನ್ನು ಕೊಡುವಲ್ಲಿ ಏನವನು ಒಂದು ಕಷ್ಟ ಶ್ರಮ ತಗೋತಿದ್ದ, ಅದೆಲ್ಲ ಭಾಳ ಇಷ್ಟ ಆಗಿತ್ತು ಅವರಿಗೆ. ಸೊ ವೆನ್ ಹಿ ರಿಕ್ವೆಸ್ಟೆಡ್ ಹಿಸ್ ಸ್ಟಾಫ್ ಮೆಂಬರ್ಸ್ ಟು ಕಟ್ ದೇರ್ ವೇಜಸ್, ದೇ ಆಲ್ ಅಕ್ಸೆಪ್ಟೆಡ್ ಹ್ಯಾಪಿಲಿ. ತನ್ನ ಸಣ್ಣ ಕಂಪನಿಯ ಕೆಲಸಗಾರರಿಗೆ ವೇತನದಲ್ಲಿ ಒಂದಿಷ್ಟು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿದಾಗ ಅವರೆಲ್ಲ ಸಂತೋಷದಿಂದ ಒಪ್ಪಿಕೊಂಡ್ರು. ಯಾಕಂದರೆ ಅವನ ವ್ಯಕ್ತಿತ್ವಕ್ಕಾಗಿ. ಅವನೊಬ್ಬ ಅದ್ಭುತ ಮನುಷ್ಯನಾಗಿದ್ದ, ವಾರ್ಮ್ ಪರ್ಸ್ನಾಲಿಟಿ, ಓಕೆ, ಒಬ್ಬ ಅಪರೂಪದ ವ್ಯಕ್ತಿಯಾಗಿದ್ದ. As a pupil, Anne was not particularly brilliant. She was not an extraordinary and outstanding girl. ಅಂಥ ಪರಿ ಇಂಟೆಲಿಜೆಂಟ್ ಅಂತೇನಿರಲಿಲ್ಲ. ಮೋಸ್ಟ್ ಪೀಪಲ್ ಬಿಲೀವ್ಡ್ ವಿತ್ ಹರ್ ಪ್ಯಾರೆಂಟ್ಸ್ ದ್ಯಾಟ್ ಮಾರ್ಗಾಟ್ ಹರ್ ಎಲ್ಡರ್ ಸಿಸ್ಟರ್ ವಾಸ್ ಮೋರ್ ಪ್ರಾಮಿಸಿಂಗ್. ಸಾಕಷ್ಟು ಜನ ಅವ್ರ ತಂದೆ ತಾಯಂದಿರು ಸಹಿತ ಏನು ವಾಟ್ ದೇ ಬಿಲೀವ್ಡ್, ಮಾರ್ಗಾಟ್ ದ ದೊಡ್ಡ ಮಗಳು, ಅವಳು ಶಿ ವಾಸ್ ಮೋಸ್ಟ್ ಪ್ರಾಮಿಸಿಂಗ್ ಇನ್ ದ ಸೆನ್ಸ್ she was more intelligent. Anne was chiefly remarkable for early interest she took in other people. Chiefly remarkable, chief in the sense mainly. Anne was mainly known for her interest she took in other people. Okay, ಜನರ ಜೊತೆ ಬೆರೆಯುವಲ್ಲಿ ಅವಳು ತೋರ್ತಕ್ಕಂಥ ಆಸಕ್ತಿ ಅವಳಲ್ಲಿ ನಾವು ಗಮನಿಸಬಹುದಾಗಿತ್ತು. ಅವಳಲ್ಲಿ ಕಂಡುಬರುವ ವಿಶೇಷತೆ ಅಂದರೆ ಎಲ್ಲ ಜನರ ಜೊತೆ ಸಾಮಾನ್ಯವಾಗಿ ಬೆರೀತಿದ್ಲು, ಜನರ ಜೊತೆನೇ ಇರ್ತಿದ್ಲು. ಸಿ ವಾಸ್ ಎಮೋಷ್ನಲ್ ಆ್ಯಂಡ್ ಸ್ಟ್ರಾಂಗ್ ವಿಲ್ಡ್. ಎಮೋಷ್ನಲ್ ಇದ್ಲು ಅಷ್ಟೇ, ಸ್ಟ್ರಾಂಗ್ ವಿಲ್ಡ್, ಧೈರ್ಯಸ್ಥೆ ಕೂಡ ಆಗಿದ್ಲು.
A real problem child, her father once told me. A great talker and fond of nice clothes. ಅವ್ರ ತಂದೆ ತಮಾಷೆಯಾಗಿ ಹೇಳ್ತಿದ್ರು. ಶಿ ಈಸ್ ಅ ರಿಯಲ್ ಪ್ರಾಬ್ಲಮೆಟಿಕ್ ಚೈಲ್ಡ್. ತುಂಬ ತಮಾಷೆಯ ವ್ಯಕ್ತಿ, ಎಲ್ಲರ ಜೊತೆ ಬೆರೀತಾಳೆ, ಬಹಳ ಚೂಟಿಯಾಗಿದ್ದಾಳೆ. ಅ ಗ್ರೇಟ್ ಟಾಕರ್, ಮಾತಾಡ್ತಾನೆ ಇರ್ತಾಳೆ ಎಂಥವ್ರ ಜೊತೆ ಕೂಡ. ಓಕೆ, ಒಂದು ಫ್ರೆಂಡ್ಶಿಪ್ ಬೆಳೆಸ್ತಕ್ಕಂಥ ಒಂದು ಚತುರತೆ. ಮತ್ತು ಶಿ ಹ್ಯಾಸ್ ಫಾಂಡ್ ಆಫ್ ನೈಸ್ ಕ್ಲಾತ್ಸ್, ಅವಳಿಗೆ ಚೆನ್ನಾಗಿ ಬಟ್ಟೆ ಹಾಕೋಬೇಕು, ನೀಟಾಗಿ ಡ್ರೆಸ್ ಮಾಡ್ಕೋಬೇಕು ಅಂತ ಅಂದರೆ ಬಹಳ ಪ್ರೀತಿ. ಲೈಫ್ ಇನ್ ಟೌನ್ ವೇರ್ ಸಿ ವಾಸ್ ಯೂಶ್ವಲಿ ಸರೌಂಡೆಡ್ ಬೈ ಚಾಟರಿಂಗ್ ಕ್ರೌಡ್ ಆಫ್ ಗರ್ಲ್ ಫ್ರೆಂಡ್ಸ್. ಅವಳಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸಿ ವಾಸ್ ಆಲ್ವೇಸ್ ವಿತ್ ಹರ್ ಗರ್ಲ್ ಫ್ರೆಂಡ್ಸ್, ಅವಳ ಗೆಳತಿಯರ ಜೊತೆನೇ ಓಕೆ ಮಾತಾಡ್ತಾ ಇರ್ತಿದ್ಲು. ಓಕೆ, ಭಾಳ ಚತುರ ಮಾತುಗಾರ್ತಿಯಾಗಿದ್ಲು. ಚಾಟರಿಂಗ್ ಇನ್ ದ ಸೆನ್ಸ್ ಮಾತಾಡಿಕೊಂಡು ಫ್ರೆಂಡ್ ಜೊತೆ ಎಂಜಾಯ್ ಮಾಡಿಕೊಂಡು ಓಡಾಡಿಕೊಂಡು ಪಾದರಸದಂತೆ ಇರ್ತಿದ್ಲು. ಸರೌಂಡೆಡ್ ಬೈ ಚಾಟರಿಂಗ್ ಕ್ರೌಡ್ ಆಫ್ ಗರ್ಲ್ ಫ್ರೆಂಡ್ಸ್ ಶೂಟೆಡ್ ಹರ್ ಎಕ್ಸಾಕ್ಟ್ಲಿ. ಅವಳ ವ್ಯಕ್ತಿತ್ವಕ್ಕೆ ತಕ್ಕದಾಗಿ ಅಲ್ಲಿ ಸಾಕಷ್ಟು ಗೆಳತಿಯರಿದ್ದರು, ಅವ್ರ ಜೊತೆ ಮಾತಾಡಿಕೊಂಡು ಓಡಾಡ್ಕೊಂಡಿದ್ಲು. ದಿಸ್ ವಾಸ್ ಲಕ್ಕಿ ಫ್ಯಾಕ್ಟ್ ಬಿಕಾಸ್ ದ ಫ್ರ್ಯಾಂಕ್ ಫ್ಯಾಮಿಲಿ ಕುಡ್ ಓನ್ಲಿ ರೇರ್ಲಿ ಅಫರ್ಡ್ ಅ ಹಾಲಿಡೇ. ದಿಸ್ ವಾಸ್ ಅ ಲಕ್ಕಿ ಫ್ಯಾಕ್ಟ್, ಇದು ತುಂಬ ಒಳ್ಳೆಯದು ಅಂಥೇಳಿ ಲೇಖಕರು ಹೇಳ್ತಾರೆ. ಯಾಕಂದರೆ ದ ಫ್ರ್ಯಾಂಕ್ ಫ್ಯಾಮಿಲಿ ಕುಡ್ ಓನ್ಲಿ ರೇರ್ಲಿ ಅಫರ್ಡ್ ಅ ಹಾಲಿಡೇ. ಅವರು ಹಾಲಿಡೇಯಲ್ಲಿ ಬೇರೆ ಊರಿಗೆ ಹೋಗೋದು, ಒಂದು ಟೂರಿಗೆ ಹೋಗೋದು, ಇಂಥದ್ದೆಲ್ಲ ಮಾಡಲಿಕ್ಕೆ ದೇ ಕಾಂಟ್ ಅಫರ್ಡ್ ದ್ಯಾಟ್. ಅದನ್ನೆಲ್ಲ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ಫ್ರ್ಯಾಂಕ್ ಫ್ಯಾಮಿಲಿ ಇರಲಿಲ್ಲ. ಅದಕ್ಕೆ ಅವಳು ಏನು ಮಾಡ್ತಿದ್ಲು, ಇರುವಂಥ ಒಂದು ಪ್ರದೇಶದಲ್ಲಿ ಸಾಕಷ್ಟು ಗೆಳತಿಯರನ್ನು ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಓಡಾಡಿಕೊಂಡು ಖುಷಿಯಾಗಿದ್ಲು. ಇದು ಒಂದು ರೀತಿಯಿಂದ ಒಳ್ಳೆಯದೇ ಆಗಿತ್ತು. ಯಾಕಂದರೆ ಫ್ರ್ಯಾಂಕ್ ಫ್ಯಾಮಿಲಿ ಇರುವಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಓಕೆ ಅವರು ಎಲ್ಲೂ ಹೊರಗಡೆ ಹೋಗಿ ಹಾಲಿಡೇ ಸೆಲೆಬ್ರೇಟ್ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾರ್ ಡಿಡ್ ದೇ ಓನ್ ಅ ಕಾರ್, ಅವ್ರ ಹತ್ರ ಕಾರ್ ಕೂಡ ಇರಲಿಲ್ಲ ಅಂತ ಹೇಳ್ತಾರೆ. ಓಕೆ, ದಿಸ್ ಈಸ್ ದ ಫಸ್ಟ್ ಪಾರ್ಟ್. ಐ ಥಿಂಕ್ ಇಟ್ ವಿಲ್ ಬಿಕಮ್ 2 or 3 ಪಾರ್ಟ್ಸ್. ಈ ಲೆಸನ್ ಒಂಚೂರು ಲೆಂದಿ ಆಗಿದೆ, ಒಂದು 2-3 ಪಾರ್ಟ್ ಆಗ್ಬೋದು. ವಾಟ್ ಐ ರಿಕ್ವೆಸ್ಟ್ ಯು, ಸೊ ಪ್ಲೀಸ್ ಗೋ ಥ್ರೂ ದ ಲೆಸನ್ ಒನ್ಸ್ ಆರ್ ಟ್ವೈಸ್. ಇದನ್ನು ಮತ್ತೆ ಕೇಳ್ರಿ, ನ್ಯೂ ವರ್ಡ್ಸ್ ಬರ್ಕೊಡ್ರಿ. ಓಕೆ, ಸೊ ಇದನ್ನು ಸಮ್ರಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಓದ್ಕೊಡ್ರಿ. ವಿಲ್ ಸಿ ಇನ್ ದ ರಿಮೈನಿಂಗ್ ಪಾರ್ಟ್, ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ part 2. And I request all the students, so please subscribe the channel and share to your friends and write your comments. Okay, and study hard, keep studying, take care. Thank you very much.